ನಮಸ್ಕಾರ TV9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಸೌಂದರ್ಯ ಸ್ಪರ್ಧೆ, ಬ್ಯೂಟಿ ಪ್ಯಾಜೆಂಟ್ಸ್, ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಇವೆಲ್ಲ ಕೇಳ್ತಾ ಇದ್ದಂತೆ ಎಲ್ಲರ ಕಣ್ಣರಳುತ್ತೆ. ಅದರಲ್ಲೂ ನಮ್ಮ ಸುಂದರಿಯರು ದೇಶದ ಆಚೆಗೆ ತೆರಳಿ ದೇಶದ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಸಾಲು ಸಾಲು ಸುಂದರಿಯರು ಪದಕ ಗೆದ್ದು ಬಂದಿದ್ದಾರೆ. ಅಂತಹ ಸಾಲಿಗೆ ಸೇರ್ತಾ ಇರುವಂಥ ಕನ್ನಡದ ಕುವರಿಯನ್ನು ಮಾತನಾಡಿಸುವಂಥ ಒಂದು ವಿಶೇಷವಾದಂಥ ಅವಕಾಶ ಮಿಸ್ ಗ್ಲೋಬಲ್ ಇಂಡಿಯಾ 2024. ಹೌದು, ನಮ್ಮ ಕನ್ನಡದ ಕುವರಿ ಸ್ವೀಜಲ್ ಫುರ್ಟಾಡೋ ಮಿಸ್ ಇಂಡಿಯಾ ಗ್ಲೋಬಲ್ ಪ್ಯಾಜೆಂಟನ್ನು ಗೆದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸೋದಕ್ಕೆ ತೆರಳುತ್ತಾ ಇದ್ದಾರೆ. ಅವರೇ ನಮ್ಮ ಜೊತೆ ಇದ್ದಾರೆ. ಹೇಗಿರುತ್ತೆ ಆ ಜರ್ನಿ? ನಿಜಕ್ಕೂ ಬ್ಯೂಟಿ ವಿತ್ ಪರ್ಪಸ್ ಅಂತ ಕರೆಯಲಾಗುತ್ತೆ ಈ ಸೌಂದರ್ಯ ಸ್ಪರ್ಧೆಯನ್ನು. ಹಾಗಾಗಿ ಇದರ ತಯಾರಿ ಜೊತೆಗೆ ಆಕೆಯ ಉದ್ದೇಶ, ಹಾಗೆ ಈ ಕನ್ನಡದ ಕುವರಿ ನಮ್ಮ ಹೆಮ್ಮೆಯನ್ನು, ಕರುನಾಡಿನ ಹೆಮ್ಮೆಯನ್ನು, ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರನ್ನ ಮಾತನಾಡಿಸೋಣ. ಸ್ವೀಜಲ್ ಇದ್ದಾರೆ. ಸ್ವೀಜಲ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಭಾರತದ ಕುವರಿ, ಭಾರತದ ಒಂದು ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ತಾವು ಹೋಗ್ತಾ ಇದ್ದೀರಿ. ಅದರಲ್ಲೂ ಕರುನಾಡಿನ ಕುವರಿಗೆ ಹೋಗ್ತಾ ಇರುವಂಥದ್ದು ಮಿಸ್ ಗ್ಲೋಬಲ್ ಇಂಡಿಯಾ. ಖುಷಿ ಆಗ್ತಾ ಇದೆ. ಆದರೆ ಒಂದು ಅಷ್ಟರ ಜೊತೆಗೆ ನಮಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತೆ. ಹೇಗೆ ಈ ಬ್ಯೂಟಿ ಪೇಜೆಂಟ್ಗಳೇನು? ಯಾಕಂದರೆ ತಾವೊಬ್ಬ ಸೂಪರ್ ಮಾಡೆಲ್, ಜೊತೆಗೆ ತಮ್ಗೆ ಸಿಕ್ಕಂಥ ಪ್ರಶಸ್ತಿಗಳು ಕೂಡ ಅಷ್ಟೇ ಇದೆ. ಹಾಗಾಗಿ ಒಮ್ಮೆ ನೋಡ್ತಾ ಹೋದಾಗ ಏನಿದು ಮಿಸ್ ಗ್ಲೋಬಲ್ ಇಂಡಿಯಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಮಿಸ್ ಗ್ಲೋಬಲ್ ಕಾಂಪಿಟೇಷನ್ ಆಗಿದ್ದು ಆಗಸ್ಟ್ ಎಂಡ್ ವೀಕಲ್ಲಿ. ಎಲ್ಲ ಸ್ಟೇಟಿಂದ ಹುಡುಗಿಯವ್ರು ಬರ್ತಾ ಇರ್ತಾರೆ. ಕರ್ನಾಟಕದಿಂದ ನಾನು ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗಿದ್ದೆ. ಜೈಪುರಲ್ಲಿ ನಡೆದಿತ್ತು. ಅಲ್ಲಿ ನಾನು ಮಿಸ್ ಗ್ಲೋಬಲ್ ಇಂಡಿಯಾ ವಿನ್ ಆದೆ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 7th ಗ್ರೇಡಲ್ಲಿ. ನಾನು ಸಮ್ಮರ್ ವೆಕೇಷನ್ಸಲ್ಲಿ ಊರಿಗೆ ಹೋಗಿರಲಿಲ್ಲ ಫಸ್ಟ್ ಟೈಮ್. ಆವಾಗ ನಾನು ಸಮ್ಮರ್ ಕ್ಯಾಂಪ್ಗೆ ಹೋದೆ, ಒಂದು ಪ್ಯಾಜೆಂಟ್ ಸಮ್ಮರ್ ಕ್ಯಾಂಪ್ ವಿಚ್ ವಾಸ್ ಫಾರ್ ಕಿಡ್ಸ್. ಸೊ ಅಲ್ಲಿ ನಾನು ಫಸ್ಟ್ ಟೈಟಲ್ನ ಗೆದ್ದೆ. ಸೊ ಅಲ್ಲಿ ಒಂಚೂರು ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು ಮಾತ್ರ. ಆಮೇಲೆ ಆಬ್ವಿಯಸ್ಲಿ 10th ಬೋರ್ಡ್ಸ್ ಎಲ್ಲ ಆಯಿತು, ಫುಲ್ ಕಾನ್ಸಂಟ್ರೇಷನ್ ಆಯಿತು. ಆಮೇಲೆ 10th ಪಾಸ್ ಆದಮೇಲೆ ಅಮ್ಮ ಜೊತೆ ಒಂದು ಕಾನ್ವರ್ಸೇಷನ್ ಹೇಳಿದೆ, ನನಗೆ ಇದು ಪ್ಯಾಜೆಂಟ್ ಫೀಲ್ಡ್ ಎಲ್ಲ ಸ್ವಲ್ಪ ಇಷ್ಟ ಅಂತ. ಸೊ ಅಮ್ಮ ತುಂಬ ಸಪೋರ್ಟಿವ್ ಇದ್ದರು. ಸೊ ನನ್ನ ಫಸ್ಟ್ ಪ್ಯಾಜೆಂಟ್ ಇತ್ತು ಮಿಸ್ ಟೀನ್ ಇಂಡಿಯಾ ಅಂತ. ಅಲ್ಲಿ ಗೆದ್ದೆ, ಮಿಸ್ ಟೀನ್ ಇಂಡಿಯಾ ಗೆದ್ದೆ. ಅಲ್ಲಿಂದ ಮಿಸ್ ಟೀನ್ ಯೂನಿವರ್ಸಲ್ಗೆ ಹೋದೆ, ವಿಚ್ ವಾಸ್ ಹೆಲ್ಡ್ ಇನ್ ಪೆರು. ಸೊ ದಟ್ ಟೈಮ್ ಐ ವಾಸ್ 18 years old. ಸೊ ಅಲ್ಲಿ ಆದಮೇಲೆ ಇವಾಗ ದೊಡ್ಡವರು ಕಾಂಪಿಟೇಷನ್ಗೂ ಒಂದು ಸತಿ ಟ್ರೈ ಮಾಡುವಂತ ಹೋದೆ. ಆ್ಯಂಡ್ ದೆನ್ ಅಲ್ಲಿ ವಿನ್ ಆದೆ. ಇವಾಗ ಮಿಸ್ ಗ್ಲೋಬಲ್ ಇಂಡಿಯಾನ ರಿಪ್ರೆಸೆಂಟ್ ಮಾಡ್ತಿದ್ದೀನಿ ಮಿಸ್ ಗ್ಲೋಬಲಲ್ಲಿ. ವಂಡರ್ಫುಲ್. ಈ ಸೌಂದರ್ಯ ಸ್ಪರ್ಧೆಗಳು ಅಂತಂದಾಗ ಎಲ್ರಿಗೂ ಒಂದು ಖುಷಿ ಇರುತ್ತೆ, ಕಣ್ಣರಳುತ್ತೆ. ತಮಗೆ 7ನೇ ವರ್ಷಕ್ಕೇ ಆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಂದರೆ ಏನು ನೋಡಿ ಇನ್ಸ್ಪೈರ್ ಆದರೆ? ಯಾಕಾಗ ಅನಿಸ್ತು ನಿಮಗೆ ಈ ಬ್ಯೂಟಿ ಪ್ಯಾಜೆಂಟ್ಗಳು ಯಾಕೆ ಇದರಲ್ಲಿ ಭಾಗವಹಿಸಬೇಕು ಅಂತ ಅನಿಸ್ತು ತಮಗೆ? ಎಲ್ಲರಿಗೂ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಇವಾಗ ಸ್ಪೋರ್ಟ್ಸ್ ಆಗಿರಲಿ, ಒಂದು ಏಮ್ ಇರುತ್ತೆ. ಸೊ ಆ ಥರ ನಾನು ಹೇಳಿದ್ದೆಲ್ಲ 7th ಸ್ಟ್ಯಾಂಡರ್ಡಲ್ಲಿ ಇರುವಾಗ ಆ ಕಾಂಪಿಟೇಷನ್ಗೆ ಹೋಗಿದ್ದೆ. ಸೊ ಸ್ಟೇಜ್ ಮೇಲೆ ಇದ್ದಾಗ ತುಂಬ ಹ್ಯಾಪಿನೆಸ್ ಬಂತು, ಒಂಥರ ಪೀಸ್, ಒಂಥರ ಇದು ಜಾಯ್ ಕೊಡ್ತಾ ಇದೆ ಅಂತ. ಆ್ಯಂಡ್ ಪ್ಯಾಜೆಂಟ್ ಅಂದರೆ ನಿಮ್ಮ ರೆಪ್ರೆಸೆಂಟ್ ಮಾಡೋದು ಮಾತ್ರ ಅಲ್ಲ, ಹೌ ಯು ವಾಕ್, ಹೌ ಯು ಟಾಕ್ ಎಲ್ಲ ಇರುತ್ತೆ. ಸೊ ಇಟ್ ವಾಸ್ ಸಮಥಿಂಗ್ ವಿಚ್ ಗಿವ್ ಮೀ ಹ್ಯಾಪಿನೆಸ್. ವಂಡರ್ಫುಲ್. ಯಾಕಂದರೆ ಆ ಖುಷಿ ನಿಮ್ಮ ನಗುನಲ್ಲಿ ಕಾಣಿಸ್ತಾ ಇದೆ, ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ಸೂಪರ್ ಮಾಡೆಲ್ ಆಗೋದು ಅಂತಂದರೆ ಅದು ಸಣ್ಣ ಮಾತಲ್ಲ, ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗತ್ತೆ. ತಾವು ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಹೋದ್ರಿ? ಈ ಮಿಸ್ ಗ್ಲೋಬಲ್ ಇಂಡಿಯಾ ಆಗೋದ್ರ ಬಗ್ಗೆ ಆಮೇಲೆ ಬರ್ತೀನಿ. ಅದಕ್ಕೂ ಮುಂಚೆ ಒಬ್ಬ ಮಾಡೆಲ್ ಆಗಬೇಕು ಅಂತಂದರೆ ಎಲ್ರಿಗೂ ಮಾದರಿಯಾಗಿರುವಂಥ ಒಂದು ವ್ಯಕ್ತಿತ್ವ, ಬರೀ ಬ್ಯೂಟಿ ಸೌಂದರ್ಯ ಅಷ್ಟಕ್ಕೆ ಬರಲ್ಲ, ಒಂದು ಪರ್ಸ್ನಾಲಿಟಿ ಬಿಲ್ಡ್ ಮಾಡುವಂಥದ್ದು ಹೇಗಿರುತ್ತೆ? ಯಾವ ರೀತಿಯಲ್ಲಿ ತಯಾರಿ ಅಂತ? ಸೊ ನಾನು ಚಿಕ್ಕವಳಿರುವಾಗ ತುಂಬ ಶೈ ನೇಚರ್ ಇತ್ತು, ಟಿಮಿಡ್, ಒಂಥರ ಒಂದು ಬಾಕ್ಸಲ್ಲೇ ಇರೋದು ಥರ. ಆ್ಯಂಡ್ ಇವಾಗ ಪ್ಯಾಜೆಂಟ್ಸ್ಗೆ ಹೋಗಿ ಎಲ್ಲ ತುಂಬ ಕಾನ್ಫಿಡೆಂಟ್ ಇರಬೇಕು ಸ್ಟೇಜಲ್ಲಿ ಮಾತಾಡುವಾಗ. ಆ್ಯಂಡ್ ಯು ಶುಡ್ ಹ್ಯಾವ್ ಅ ಸೋಷಿಯಲ್ ಕಾಸ್ ಆಲ್ಸೋ. ಒಂಥರ ಗ್ರೋತ್ ಇತ್ತು ತುಂಬ. ಫಸ್ಟ್ ನಾನು ಸೆಲ್ಫ್ ಟ್ರೈನ್ಡ್ ಆಗಿದ್ದೆ ಟೀನಲ್ಲಿ. ವೆನ್ ಐ ವೆಂಟ್ ಟು ಮೈ ನ್ಯಾಷನಲ್ ಕಾಂಪಿಟೇಷನ್, ಆವಾಗ ಜಸ್ಟ್ ಸೆಲ್ಫ್ ಟ್ರೈನ್ಡ್ ಆಗಿದ್ದೆ. ಆಮೇಲೆ ಇಂಟರ್ನ್ಯಾಷನಲ್ ಹೋಗುವಾಗ ನಾನು ಟ್ರೈನಿಂಗ್ ತೊಗೊಂಡಿದ್ದೆ ಮುಂಬೈಯಿಂದ. ಸೊ ಎಲ್ಲ ಗ್ರೂಮಿಂಗ್ ಸೆಷನ್ ಇರುತ್ತೆ, ವಾಕಿಂಗ್ ಇರುತ್ತೆ, ಟಾಕಿಂಗ್ ಇರುತ್ತೆ. ಸೊ ಹಾಗೆ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಸ್. ಅಂದರೆ ಇದಕ್ಕೆ ರಿಕ್ವೈರ್ಮೆಂಟ್ಸ್ ಅಂತ ಏನಿರುತ್ತೆ? ಯಾಕಂದರೆ ಒಬ್ಬ ಮಾಡೆಲ್ ಆಗಬೇಕು ಅಂತಂದರೆ ನಾವು ಇಷ್ಟು ಹೈಟ್ ಇರಬೇಕು, ಇದೇ ರೀತಿಯ ಪರ್ಸ್ನಾಲಿಟಿ ಇರಬೇಕು ಅಂತ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಿರೋಂಥ ವಿಚಾರ. ಸೊ ಅದರ ಒಳಗೆ ಹೊಕ್ಕಾಗ ಎಂಟ್ರ್ ಆದಮೇಲೆ ಗೊತ್ತಾಗುತ್ತೆ ಏನು ರಿಕ್ವೈರ್ಮೆಂಟ್ಸ್ ಅನ್ನೋದು. ಸೊ ಒಂದಿಷ್ಟು ವಿಷಯಗಳು ಹೇಳ್ತಾ ಹೋಗೋದಾದರೆ ಏನೇನು ಬೇಕು ಅಂತ? ಸೊ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಾಗ ಹೈಟ್ ಇರಬೇಕು, ಅದೆಲ್ಲ ಇರಬೇಕು.
ಮತ್ತು ಡೀಪ್ ಆ್ಯಕ್ಚುಲಿ ಹೋಗುವಾಗ ನಿಮಗೆ ಒಂದು ಪರ್ಪಸ್ ಇರಬೇಕು, ಯಾಕೆ ನೀವು ರಿಪ್ರೆಸೆಂಟ್ ಮಾಡ್ತೀರಾ. ಬಿಕಾಸ್ ನೀವು ನಿಮಗೆ ಮಾತ್ರ ರಿಪ್ರೆಸೆಂಟ್ ಮಾಡಲ್ಲ, ದ ಸೊಸೈಟಿ, ಯು ರಿಪ್ರೆಸೆಂಟಿಂಗ್ ದ ಸೊಸೈಟಿ, ಯೋರ್ ಕಂಟ್ರಿ ಟು. ಸೊ ಇಟ್ಸ್ ನೀವು ಮಾತ್ರ ಅಲ್ಲ, ಒಂದು ಇಷ್ಟು ಜನಗೂ ನೀವು ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಕಲ್ಚರ್, ಇಂಡಿಯಾ ಕಲ್ಚರ್ ಆಗಿರಲಿ. ಸೊ ಹೌದು, ಎಲ್ಲನ ತಗೊಂಡು ಹೋಗಬೇಕು ಆ ಸ್ಟೇಜಲ್ಲಿ.